ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪ್ರಾರ್ಥಿತಾಭೀಷ್ಟಸಂತಾನಃ ಪ್ರತ್ಯರ್ಥಿಮದಭಂಜನಃ ಶ್ರೀನಾಥತೀರ್ಥಗುರುರಾದೀಕ್ಷಿತಾರ್ಥಪ್ರದೋಸ್ತು ನಃ. ಈ ದಿವಸ ಪ್ರಾತಸ್ಮರಣೀಯರಾದಂತಹ ಸೋಸಲೆ ವ್ಯಾಸರಾಜ ಮಠದ ಭವ್ಯ ದಿವ್ಯ ಪರಂಪರೆಯಲ್ಲಿ ಬರುವಂತಹ ಶ್ರೀನಾಥ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ಗುರುಗಳ ವೃಂದಾವನ, ತ್ರಿವೇಣಿ ಸಂಗಮ, ತಿರುಮಕೂಡಲು ಅವರ ಪರಮೇಷ್ಠ ಗುರುಗಳಾಗಿರ್ತಕ್ಕಂತಹ ಶೇಷಚಂದ್ರಿಕಾಚಾರ್ಯರು ಅವರ ಸಮೀಪದಲ್ಲಿಯೇ ಇದೆ. ಪೂರ್ವಾಶ್ರಮದಲ್ಲಿ ಇವರ ಹೆಸರು ಶ್ರೀನಿವಾಸಾಚಾರ್ಯರು ಎಂಬುದಾಗಿ, ಶಾಸ್ತ್ರಿಕ ಮನತನಕ್ಕೆ ಸೇರಿದವರು ಅಂಥೇಳಿ ಇವರ ಚರಿತ್ರೆಯನ್ನು ನೋಡಿದಾಗ ಗೊತ್ತಾಗ್ತದೆ. ತಂದೆ ವೇದವ್ಯಾಸಾಚಾರ್ಯರು, ತಾಯಿ ರಾಗಮ್ಮ ಅನ್ನುವಂತಹ ಸಾತ್ವಿಕ ಬ್ರಾಹ್ಮಣ ದಂಪತಿಗಳಲ್ಲಿ ಇವರು ಅವತಾರ ಮಾಡ್ತಾರೆ. ಇವರ ವಿದ್ಯಾಭ್ಯಾಸ ಇಬ್ಬರು ಮಹಾನುಭಾವರತ್ರಾಗ್ತದೆ. ಮೊದಲ ವಿದ್ಯಾಭ್ಯಾಸವು ಶೇಷಚಂದ್ರಿಕಾಚಾರ್ಯ ರಘುನಾಥ ತೀರ್ಥರು ಶೇಷಚಂದ್ರಿಕಾಚಾರ್ಯರು ಎಂಬುದಾಗಿ ಪ್ರಸಿದ್ಧರಾದಂತಹ ರಘುನಾಥ ತೀರ್ಥರು, ಭಾಷ್ಯ ದೀಪಿಕಾಚಾರ್ಯರು ಎಂಬುದಾಗಿ ಪ್ರಸಿದ್ಧಿಗೆ ಬಂದಂತಹ ಜಗನ್ನಾಥ ತೀರ್ಥರು ಇಬ್ಬರು ಕೂಡ ಇವರಿಗೆ ಮೊದಲು ವಿದ್ಯಾದಾನವನ್ನು ಮಾಡ್ತಾರೆ. ಸಕಲ ಶಾಸ್ತ್ರವನ್ನು ಕೂಡ ಇವರ ಬಳಿ ಸುಧಾಂತ ಅಧ್ಯಯನವನ್ನು ಮಾಡ್ತಾರೆ. ಶ್ರೀಮನ್ ನ್ಯಾಯಸುಧ ಅಧ್ಯಯನವನ್ನು ಕೂಡ ಇವರಲ್ಲಿಯೇ ಮಾಡಿದ್ದಾರೆ. ಇವರಲ್ಲಿರ್ತಕ್ಕಂತಹ ಸ್ವಾಭಾವಿಕ ವೈರಾಗ್ಯವನ್ನು, ವಿದ್ವತ್ತನ್ನು ಗಮನಿಸಿದಂತಹ ಭಾಷ್ಯ ದೀಪಿಕಾಚಾರ್ಯರು ಇವರಿಗೆ ಆಶ್ರಮವನ್ನು ಕೊಡ್ತಾರೆ. ಶ್ರೀನಾಥ ತೀರ್ಥರು ಎಂಬುದಾಗಿ ಇವರಿಗೆ ನಾಮಕರಣವನ್ನು ಮಾಡ್ತಾರೆ. ಹೀಗೆಲ್ಲ ಶತಾವಧಾನ ಹಾಗೆ ಹೀಗೆ ಅಂಥೇಳಿ ಹೇಳ್ತಾರಲ್ಲ, ಆದರೆ ಶತಾವಧಾನಿಗಳಲ್ಲಿ ಮೇರು ಶಿಖರ ಅಂತ ಕರೀತಾ ಇದ್ರು ಇವರಿಗೆ. ಆ ಕಾಲಕ್ಕೆ ಶತಾವಧಾನ ಅಂದರೆ ಇವ್ರದ್ದು ಅದ್ಭುತವಾಗಿರ್ತಕ್ಕಂಥದ್ದು. ಇವರ ಚರಿತ್ರೆಯನ್ನು ನೋಡಿದಾಗ ಗೊತ್ತಾಗ್ತದೆ ಇವೆಲ್ಲ. ಕಾಶಿಯಲ್ಲಿ ಒಂದು ವಿದ್ವತ್ ಸಭೆ ನಡೀತಾ ಇರ್ತದೆ, ಅಲ್ಲಿ ಭಾಗವಹಿಸ್ತಾರೆ. ವಿದ್ವತ್ತರ ಸಭೆಯಲ್ಲಿ ಎಲ್ಲರನ್ನ ಪರಾಭವಗೊಳಿಸ್ತಾರೆ. ಅದ್ಭುತವಾಗಿರತಕ್ಕಂತಹ ಇವರ ಪಾಂಡಿತ್ಯ ಕೌಶಲ್ಯವನ್ನು ತೋರಿಸಿದಾಗ ಆ ಕಾಶಿಯ ರಾಜ ಇವರ ಪಾಂಡಿತ್ಯಕ್ಕೆ ಮನಸೋತಿ ಇವರ ಶಿಷ್ಯನಾಗಿ ಬಿಡ್ತಾನೆ. ಆದಮೇಲೆ ಇವರಿಗೆ ಜರಿಯ ಹಸಿರು ಬಣ್ಣದ ಶಾಲನ್ನು ಹೊದಿಸಿ ಸನ್ಮಾನ ಮಾಡಿ ವಿದ್ಯಾ ಎಂಬತಕ್ಕಂತಹ ಪ್ರಶಸ್ತಿಯನ್ನು ಕೊಡ್ತಾನೆ ಅವನಿಗೆ. ನೀವು ಇನ್ನು ಮೇಲೆ ನಿಮ್ಮ ಹೆಸರಿನ ಮುಂದೆ ಈ ವಿದ್ಯಾ ಅಂತ ಸೇರಿಸ್ಕೊಳ್ಳಿ. ಆದರೆ ಅವರು, ನಮ್ಮ ಗುರುಗಳು ನನಗೆ ಶ್ರೀನಾಥ ತೀರ್ಥರು ಅಂತ ಇಟ್ಟಿದ್ದಾರೆ, ಆದ್ದರಿಂದ ನನ್ನ ಮುಂದಿನವರು ಇನ್ನು ವಿದ್ಯಾ ಎಂಬತಕ್ಕಂಥ ಹೆಸರಿನಿಂದಲೇ ಪ್ರಸಿದ್ಧಿಗೆ ಬರ್ತಾರೆ ಅಂತೇಳಿ ಆ ವಿದ್ಯಾ ಅನ್ನೋ ಹೆಸರನ್ನ ಕೊಟ್ಟರು. ಅವರ ಶಿಷ್ಯರು ವಿದ್ಯಾನಾಥರು. ಇವತ್ತಿನ ಸ್ವಾಮಿಗಳು ವಿದ್ಯಾಶ್ರೀಷ ತೀರ್ಥರು. ಅಲ್ಲಿವರೆಗೂ ಇದ್ದಂಥ ಎಲ್ಲರಿಗೂ ಕೂಡ ವಿದ್ಯಾಪ್ರಸನ್ನ ತೀರ್ಥರು, ವಿದ್ಯಾವಾರಧಿ ತೀರ್ಥರು, ವಿದ್ಯಾರತ್ನಾಕರ್ ತೀರ್ಥರು, ಎಲ್ಲ ಎಲ್ಲರೂ ಕೂಡ ವಿದ್ಯಾ ಅನ್ನೋ ಹೆಸರನ್ನ ಬಿಟ್ಟು ಹೋಗೋದಿಲ್ಲ. ಅಲ್ಲಿಂದಲೇ ಶುರುವಾಗಿರ್ತಕ್ಕಂಥದ್ದು. ಮತ್ತು ಅವರು ಕೊಟ್ಟಂತಹ ಹಸಿರು ಬಣ್ಣದ ಜರಿ ಶಾಲು ಇವತ್ತಿಗೂ ಕೂಡ ನಮ್ಮ ಸೋಸಲೆ ವ್ಯಾಸರಾಜ ಮಠದ ದರ್ಬಾರಿನಲ್ಲಿ ಆ ಹಸಿರು ಶಾಲನ್ನೇ ಹೊತ್ಕೊಳ್ಬೇಕು. ಇದು ಶ್ರೀನಾಥ ತೀರ್ಥರಿಗೆ ಕಾಶಿರಾಜರು ಮಾಡಿರ್ತಕ್ಕಂತಹ ಸನ್ಮಾನದ ದ್ಯೋತಕ ಅಂತ ತಿಳ್ಕೊಳ್ಬೇಕು. ಮತ್ತು ಮಾಧ್ವ ವಾಂಗ್ಮಯಕ್ಕೆ ಸಹಸ್ರಪಾದಭೂಷಣ ಅನ್ನುವಂಥ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಸಂಶೋಧನೆಯನ್ನು ಮಾಡಿದ ಇತ್ತೀಚಿನ ಸಂಶೋಧನೆಯಲ್ಲಿ ಗೊತ್ತಾಗಿದೆ. ಅದು ವಾದಿರಾಜ ಶ್ರೀಪಾದಂಗಳವರ ಲಕ್ಷಾಲಂಕಾರದ ಶೈಲಿಯಲ್ಲಿಯೇ ಇದೆ ಅಂಥೇಳಿ ಈಗ ಗುರುತಿಸಿದ್ದಾರೆ. ಮತ್ತು ಇನ್ನೊಂದು ಉಪನಿಷತ್ ದೀಪಿಕಾ ಅನ್ನುವಂತಹ ಒಂದು ಗ್ರಂಥವನ್ನು ಮಾಡಿದ್ದಾರೆ ಅಂಥೇಳಿ ಸಂಶೋಧನೆಗಳು ಇನ್ನೂ ನಡಿಬೇಕಾಗಿದೆ. ಇನ್ನು ಬಹಳಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ ಅಂಥೇಳಿ ಇವರ ಚರಿತ್ರೆಯಲ್ಲಿ ಗೊತ್ತಾಗಿದೆ. ಅಂತೂ ಶ್ರೀನಾಥ ತೀರ್ಥರು ಇವತ್ತಿನ
ಆರಾಧನಾ ದೈವರು, ಆರಾಧ್ಯ ದೈವರು, ಆರಾಧನಾ ನಾಯಕರು ಇಂತಹ ಶ್ರೀನಾಥ ತೀರ್ಥರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.